ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಜಿಲ್ಲಾ ಕೇಂದ್ರ ಮಡಿಕೇರಿಯ ಜಿಲ್ಲಾಡಳಿತ ಭವನ ಬಳಿಯ ತಡೆಗೋಡೆ ಕಾಮಗಾರಿಯಿಂದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಶನಿವಾರ ವೀಕ್ಷಿಸಿದ್ರು. ಸಂಬಂಧಪಟ್ಟ ಇಂಜಿನಿಯರ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಮಾತನಾಡಿದ ಸಚಿವರು, ತಡೆಗೋಡೆಯ ದುರಸ್ತಿ ಕಾರ್ಯವನ್ನ ಪ್ರಸಕ್ತ ಸಾಲಿನ ಏಪ್ರಿಲ್ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮಂಗಳೂರು ಕಡೆಗೆ ತೆರಳುವ ರಸ್ತೆಯ ಬಲಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಜಿಲ್ಲಾಡಳಿತ ಭವನದ ಸುರಕ್ಷತೆಗಾಗಿ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಇದು ನಂತರದ ವರ್ಷದ ಭಾರೀ ಮಳೆಯ ಸಂದರ್ಭ ಕುಸಿತಕ್ಕೆ ಒಳಗಾಗುವ ಅಪಾಯವನ್ನು ಎದುರಿಸಿದ ಹಿನ್ನೆಲೆ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದರು. 70% ಆಗಿದೆ. ಮಲ್ಲಿ ಲೋಗೋ ಚೆಕ್ ಮಾಡು, ಟೀನ್ ಎಂಟರ್ ಮಾಡು. ಮಾಡಲೇಬೇಕು, ಯಾಕಂದರೆ ಜವಾಬ್ದಾರಿ ಇಲಾಖೆ ಮೇಲಿದೆ. ಬಟ್ ಇಲ್ಲಿಯ ಟೆನ್ಯೂರ್ ಇದೆಯಲ್ಲ ಸರ್, ಮತ್ತೆ ಇಲ್ಲಿಯ ಇನ್ನು ಕೂಡ ಸೂಚನೆ ಕೊಡ್ತೀವಿ. ಬಟ್ ಅಧಿಕಾರಿಗಳು ಏನು ಹೇಳ್ತಾರೆ, ಅದೆಲ್ಲ ಬೇರೆ 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 ಸರ್ಕಾರದಲ್ಲಿ ಬೇರೆ ಅಧಿಕಾರಿ ಬೇರೆ ಮಂತ್ರಿಗಳಲ್ಲಿ ಅದೆಲ್ಲ ಮುಗಿಸೋದು ಒಂದೇ ಈಗ ಪರಿಹಾರಷ್ಟೇ. ಆಗುತ್ತಾ ಇಲ್ಲ ಇದೆಲ್ಲ ಕಂಟಿನ್ಯೂ ಆಗುತ್ತೆ? ಹೊಸದಾಗಿ ಆಗುತ್ತೆ? ಇಲ್ಲ ಇದ್ದಾರೆ ಮಾಡ್ತಾರೆ, ಸ್ವಲ್ಪ ಇದ್ದಾರೆ ಕಂಟಿನ್ಯೂ ಮಾಡ್ತಾರೆ. ಇದರ ಕಾಮಗಾರಿ ಸಂದರ್ಭ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ತನಿಖೆನೂ ಕೂಡ ಆಗ್ತಾ ಇತ್ತು. ಲೋಕಾಯುಕ್ತ ಎಲ್ಲಿಗೆ ಬಂತು? ಅವ್ರ ಆದಾಯ ಇಲಾಖೆ ನಮಗೆ ಬರೋಲ್ಲ, ಮಾಡಿ ರಿಪೋರ್ಟ್ ಕೊಟ್ಟಾಗ ಅದ್ರ ಬಗ್ಗೆ ಬಟ್ ಯಾವಾಗ ಆಗುತ್ತೆ ಸರ್ ಪೂರ್ಣಗೊಳ್ಳುತ್ತೆ? ನನ್ನ ಲೆಕ್ಕಲಿ ಏಪ್ರಿಲ್ ಎಂಡಿಗೆ. ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಬಂದಾಗ ಡಿಸೆಂಬರ್ ಒಳಗೆ ಮುಗಿಸ್ಕೊಡ್ತೀವಿ ಅಂತ ಡೇಟ್ ಅಷ್ಟೇ ಕೊಡ್ತೀವಿ. ಹಂಗೆ 4 ಸಾರಿ ಡೇಟ್ ಹೋಗಿರ್ತೀವಿ. ನಮ್ಮಲ್ಲಿ ಸರ್ಕಾರದಲ್ಲಿ ಎಷ್ಟು ಇರಲ್ಲ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ, ಶಾಸಕ ಡಾಕ್ಟರ್ ಮಂತ್ರಗೌಡ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಇಂಜಿನಿಯರ್ ಕೆಎನ್ ನಳಿನಿ, ಕಾರ್ಯಪಾಲಕ ಇಂಜಿನಿಯರ್ ಎಂಪಿ ಮುತ್ತುರಾಜು, ಪ್ರಮುಖರಾದ ಚಂದ್ರಮೌಳಿ, ಟಿಪಿ ರಮೇಶ್, ತೆನ್ನೀರ ಮೈನಾ, ಕೆಜಿ ಪೀಟರ್, ಅಂಬೇಕಲ್ ನವೀನ್, ಪ್ರಕಾಶ್ ಆಚಾರ್ಯ, ಯಾಕೂಬ್ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಏಪ್ರಿಲ್ ಮೇ ಅಂದರೆ ಮಳೆ ಜಾಸ್ತಿ ಜೂನಿಂದ ಸೆಪ್ಟೆಂಬರ್ ಗಂಟೆ ಮಳೆ. ಮೇ ಲಾಸ್ಟ್ 10 ವರ್ಷದಿಂದ ಇದೇ ಇಶ್ಯೂ ಆಗ್ತಾ ಇದೆ. ಬರೋದು ರಿಪೇರಿ ಮಾಡೋದು ಮತ್ತೆ ಸರಿ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬನ್ನಿ ನಾವು 30 ಮೆಂಬರ್ಸ್ 30 ಫೈನಲ್ ಆಮೇಲೆ ಈ ಸೈಡು ಹೌಸ್ ಕೋರ್ಸ್ಮೆಂಟ್ ಆಗಲಿ ಇಲ್ಲಿಂದ ಅಲ್ಲಿಗೆ ಬೇರೆ ಇಲ್ಲಿ ತನಕ ಸರ್ ಈ ಪೋಷನ್ ಬಂದ್ ಮಾಡ್ತೀವಿ. ನೆಕ್ಸ್ಟ್ ಸರ್ ಅಲ್ಲಿಂದ ಮಾಡೋ ಉದ್ದೇಶ ಬಿಲ್ಡಿಂಗ್ ಪ್ರೊಡಕ್ಷನ್ ಅಥವಾ ರೋಡ್ ರೋಡ್ ಬಂದು ಆಮೇಲೆ ಬಿಲ್ಡಿಂಗ್ ರೋಡ್ ಎಲ್ಲಿ ಮಾಡೋದು? ಇದೇ ರೋಡ್ ಮಾಡಿದ್ದು ಸರ್. ಅದೇ ಈಗ
ರಸ್ತೆ ಕಾಮಗಾರಿ ಭೂಮಿ ಪೂಜೆಗೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶನಿವಾರ ಸಂತೆ ಕೆಆರ್ಸಿ ವೃತ್ತದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಸಚಿವರು ಶನಿವಾರ ಸಂತೆಗೆ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹೂಮಳೆ ಸುರಿದು ಸಚಿವರನ್ನ ಸ್ವಾಗತಿಸಿದರು. ಈ ಸಂದರ್ಭ ಮಡಿಕೇರಿ ಶಾಸಕರಾದ ಮಂತ್ರಗೌಡ, ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್, ಉಪಾಧ್ಯಕ್ಷರಾದ ಸರ್ದಾರ್ ಅಹಮದ್, ಚಂದ್ರಮೌಳಿ, ಶರತ್ ಶೇಖರ್, ಸೋಮವಾರಪೇಟೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ, ಶಿವಪ್ಪ, ನಾಪಂಡ ಮುತ್ತಪ್ಪ, ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸತ್ಯವತಿ, ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಆದಿತ್ಯ, ಮಧು, ಸರೋಜ, ಶೇಖರ್, ಫರ್ಜಾನಾ ಬಾನು, ಕಾವೇರಿ, ಸರಸ್ವತಿ, ಗಿರೀಶ್, ಪ್ರಮುಖರಾದ ಜನಾರ್ದನ್, ಬೋಜಪ್ಪ, ಇಂಜಿನಿಯರ್ ಜಗದೀಶ್ ಪಾಲ್ಗೊಂಡಿದ್ದರು. ತಮ್ಮೆಲ್ಲರನ್ನ ನಾನು ಕರ್ನಾಟಕದ ಜನತೆಯ ಪರವಾಗಿ ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಯ ಐಗೂರು ಗ್ರಾಮದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದ ನೂತನ ಸೇತುವೆ ನಿರ್ಮಾಣಕ್ಕೆ ಮತ್ತು ಶಾಂತಳ್ಳಿ ಹೋಬಳಿಯ ಮೂಲಕ ಕೂತಿ ಮಾರ್ಗವಾಗಿ ಹಾದು ಹೋಗುವ SH 85 ಹೆದ್ದಾರಿಯಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ವತಿಯಿಂದ ನಿರ್ಮಾಣವಾಗ್ತಾ ಇರುವ ಕಾಮಗಾರಿಗೆ ಶನಿವಾರ ರಾಜ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭೂಮಿ ಪೂಜೆಯಿಂದ ನೆರವೇರಿಸಿದರು. ಜಿಲ್ಲೆಯಲ್ಲಿ ಸಾಕಷ್ಟು ರಸ್ತೆ ಅಭಿವೃದ್ಧಿಗೆ ಬೇಡಿಕೆ ಇದೆ. ಎಲ್ಲ ರಸ್ತೆಗಳು ಉತ್ತಮವಾಗಿರಬೇಕೆಂಬ ಚಿಂತನೆಯೊಂದಿಗೆ ಇಲಾಖೆ ಕೆಲಸ ಮಾಡ್ತಾ ಇದೆ. ಇನ್ನು ನಮ್ಮ ಸರ್ಕಾರ 3 ವರ್ಷಗಳ ಕಾಲ ಇರೋದ್ರಿಂದ ಎಲ್ಲ ಬೇಡಿಕೆಗಳಿಂದ ಹಂತ ಹಂತವಾಗಿ ಈಡೇರಿಸಲಾಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಿರ್ಮಾಣ ಮಾಡಿರುವ ಸೇತುವೆ 100 ವರ್ಷಗಳಿಗೂ ಹೆಚ್ಚಿನ ಕಾಲ ಬಾಳಿಕೆ ಬಂದಿದ್ದು, ಈಗ ಆಧುನಿಕ ಯೋಜನೆಗಳನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ವರ್ಷಗಳು ಜನರ ಉಪಯೋಗಕ್ಕೆ ಬರುವಂತಹ ಸೇತುವೆ ನಿರ್ಮಾಣ ಮಾಡುವ ಮೂಲಕ ಇತಿಹಾಸದಲ್ಲಿ ಉಳಿಯುವಂತಾಗಬೇಕೆಂದು ಸಚಿವರು ಹೇಳಿದರು. ಟೆಂಡರ್ ಕೂಡ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಸೊ ನಿಮ್ಮ ಸಂತೋಷದಲ್ಲಿ ಕೂಡ ನಾವು ಭಾಗಿಯಾಗಿದೆ. ಯಾಕಂದ್ರೆ ನಿಮಗೆ ಸಂತೋಷ ಆಗಿದೆ, ಇತಿಹಾಸದಲ್ಲಿ ಉಳಿತದೆ. ಬಹುಶಃ ಎಲ್ಲಿವರೆಗೆ ಭೂಮಿ ಇರ್ತೈತೆ ಅಲ್ಲಿವರೆಗೆ ಇಂಥ ಸಚಿವರು ಬಂದರು, ಇಂಥ ಶಾಸಕರಿದ್ದರು, ಇಂಥರ ಸಮ್ಮುಖದಲ್ಲಿ ಈ ಬ್ರಿಡ್ಜ್ ಆಗಿದೆ ಅಂತ ಇತಿಹಾಸದಲ್ಲಿ ಇರೋದು ನಾನು ಖುದ್ದಾಗಿ ಬಂದು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಕಾಮಗಾರಿಗಳನ್ನು ಮಡಿಕೇರಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದವರು. ಭಾಳಷ್ಟು ಡಿಮಾಂಡ್ ಇದೆ. ಇನ್ನು 3 ವರ್ಷ ಇದೆ, ನಮ್ಮ ಸರ್ಕಾರದ ಅವಧಿ 3 ವರ್ಷ ಖಂಡಿತವಾಗಿ ಇದೆ. 3 ವರ್ಷದಲ್ಲಿ ಖಂಡಿತವಾಗಿ ಒಳ್ಳೆಯ ರಸ್ತೆಗಳನ್ನು ಕೊಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಆದರೆ ಒಂದೇ ಸಾರಿ ಯಾವುದೇ ಸರ್ಕಾರ ಮಾಡಲಿಕ್ಕೆ ಅಸಾಧ್ಯ. ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, 100 ವರ್ಷಗಳ ಹಿಂದೆ ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ದ ಸಂದರ್ಭ ಲಾರ್ಡ್ ಲೂಯಿಸ್ 1837ರಲ್ಲಿ ನಿರ್ಮಿಸಿದ್ದ ಸೇತುವೆ ದುರ್ಬಲಗೊಂಡಿರುವುದರಿಂದ ನೂತನ ಸೇತುವೆ ನಿರ್ಮಾಣಕ್ಕೆ ಮುಂದಾಗಲಾಗಿದೆ. ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದು, ಯೋಜನೆಗಳ ಯಶಸ್ಸಿಗೆ ಸ್ಥಳೀಯರ ಸಹಕಾರ ಮುಖ್ಯವಾಗಿದೆ ಎಂದರು. ಹುಡುಗಿರೇ ಕೊಡೋದಿಲ್ಲ ಸರ್ ನಮ್ಮ ಹುಡುಗರಿಗೆ. ಇನ್ನೊಂದು ಒಪ್ಕೋಬೇಕು, ಹೆಗಡಂತ ವಿಚಾರ ಅಲ್ಲ, ಬೇಜಾರಾಗಂತ ವಿಚಾರ. 40-45 ವರ್ಷ ಹುಡುಗರು ಇನ್ನೂ ಯಾರು ಸಿಗ್ತಾರೆ, ಬೇಜಾರಾಗುತ್ತೆ ಸರ್. ಅದಕ್ಕೋಸ್ಕರ ಮುಂಚೆ ನೀವು ಹೇಳ್ದಂಗೆ ಕಾಫಿ ತೋಟವ್ರು ಎಲ್ಲಾರು ಸೌಕಾರ ಅಂದ್ಕೊಂಡು ಮಾತ್ರ
ನಿಮ್ ತರಂತ ಸೌಕಾರಗಳು ಇಲ್ಲೂ ಸಿಕ್ಕವ್ರೆ ಅಂತಂದ್ರೆ ನೀವು ಅಲ್ಲಿ ಬೆಳಗಾವಲ್ಲಿ ಒಂದು ಸೌಕಾರ ಏನಂತ ನಾವು ಕರಿತೀವಿ ನಿಮ್ನ, ಇಲ್ಲಿ ಹಲವಾರು ಸೌಕಾರಗಳು ಊರೇ ಬಿಟ್ಟೋಯ್ತವ್ರೆ ಸರ್. ದಯವಿಟ್ಟು ಆ ಪರಿಸ್ಥಿತಿ ಆಗ್ಬಾರ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ವಾಪಸ್ ಇಲ್ಲಿ ಬಂದು ವ್ಯವಸಾಯ ಇರ್ಬೋದು, ಹಲವಾರು ಬೇರೆ ರೀತಿಲಿ ನಮ್ಮ ಜೊತೆಲಿ ಸೇರ್ಕೊಂಡು ಊರಿನ ಅಭಿವೃದ್ಧಿ ಆಗಿರ್ಬೋದು, ಬೇರೆ ವಿಚಾರದ ಎಲ್ಲರೂ ಸೇರ್ಕೊಂಡ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನಕ್ಕೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ. ನೀವ್ ಹೇಳ್ದಂಗೆ ಸರ್, ಈ ಭಾಗದಲ್ಲಿ ಇದು ಒಂದು ಮೇನ್ ರೋಡ್ ಸರ್. ನಮ್ಮ ಪುಷ್ಪಗಿರಿ ಅಂದ್ರೆ ನಮ್ಮ ಜಾಲ್ಸೂರ್ ಬಾರ್ಡರ್ ಗಂಟ ತಲುಪಲಿಕ್ಕೆ ಇನ್ನೊಂದು 5-6 ಕಿಲೋಮೀಟರ್ ನೀವು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಡ್ಬೇಕು ಸರ್. ಅದೇ ರೀತಿಲಿ ಆ ಭಾಗದಲ್ಲಿ ಸರ್ ನಮ್ಮ ಡೌನ್ ಸೈಡ್ ಅಲ್ಲಿ ಹೋದ್ರೆ ನೀವ್ ಹೇಳ್ದಂಗೆ ಪುಷ್ಪಗಿರಿ ಮಳ್ಳಳ್ಳಿ ಫಾಲ್ಸ್ ಗೆನೋ ಒಂದು 2-3 ಹೆದ್ದಾರಿಗಳಿದೆ ಸರ್. ಅದು ಲಾಸ್ಟ್ ಟೈಮ್ ಆಗಿದೆ ಸರ್. ಇನ್ನು ಬರಂತ ವರ್ಷದಲ್ಲಿ ಅದು ಯಾಕಂದ್ರೆ ಮಳೆ ಸರ್ ಇಲ್ಲಿ 300 ಇಂಚ್ ಮಳೆ ಬರ್ತದೆ ಸರ್. ಈ ಭಾಗದಲ್ಲಿ 250 300 ಇಂಚ್ ಮಳೆ ಬಂದಿರೋದ್ರಿಂದ ರೋಡಿನ ಪರಿಸ್ಥಿತಿ ನಿರಂತರವಾಗಿ ಬಗೆಹರಿಸಕ್ಕೆ ನೀವು ಜವಾಬ್ದಾರಿ ತಗೋಬೇಕು. ನಾನು ನಮ್ಮ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ಕೊತೀವಿ ಅಂತಂದ್ರೆ, ನಾವು ಬಂದಿರೋದು ಅಭಿವೃದ್ಧಿ ಮಾಡಕ್ಕೆ, ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ. ಹೌದು, ಐಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನೋದ್ ಹಾಗೂ ಸದಸ್ಯರು, ರಾಜ್ಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಮೆಹರೋಜ್ ಖಾನ್, ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಪ್ರಮುಖರಾದ ವೀಣಾ ಅಚ್ಚಯ್ಯ, ಎಚ್ಎಸ್ ಚಂದ್ರಮೌಳಿ, ವಿಪಿ ಶಶಿಧರ್, ಕೆಎ ಯಾಕೂಬ್, ಹಾಸನ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ಕೆಎನ್ ನಳಿನಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನ ಸೈನಿಕ ಶಾಲೆಗೆ ಭಾರತೀಯ ವಾಯುಸೇನೆಯ ತರಬೇತಿ ಕಮಾಂಡ್ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಪತ್ನಿ ವಂದನಾ ಕಪೂರ್ ಅವರೊಂದಿಗೆ ಭೇಟಿ ನೀಡಿದರು. ಶಾಲೆಯಲ್ಲಿರುವ ಯುದ್ಧ ವೀರರ ಸ್ಮಾರಕಕ್ಕೆ ಪುಷ್ಪಗುಚ್ಛವನ್ನು ಅರ್ಪಿಸುವ ಮೂಲಕ ವೀರ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ನಂತರ ಶಾಲೆಯ ಕುವೆಂಪು ವಿವಿಧೋದ್ದೇಶ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ತಮ್ಮ ವೃತ್ತಿಪರ ಸಾಧನೆಗಳು ಮತ್ತು ತರಬೇತಿಯ ಆರಂಭಿಕ ದಿನಗಳಿಂದ ಎಒಸಿ ಇನ್ ಸಿ ತರಬೇತಿ ಕಮಾಂಡ್ ಭಾರತೀಯ ವಾಯುಸೇನೆಯ ಅಧಿಕಾರಿಯಾಗುವವರೆಗಿನ ಗಮನಾರ್ಹ ಹಾಗೂ ಸುದೀರ್ಘ ಪ್ರಯಾಣದ ಮೇಲೆ ಬೆಳಕು ಚೆಲ್ಲಿದ್ರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial.
6360153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾವಳಿಯ ಮುದ್ದಂಡ ಕಪ್ ಹಾಕಿ ಉತ್ಸವದ ಲೋಗೋವನ್ನು ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅತಿಥಿ ಗಣ್ಯರು ಲೋಗೋವನ್ನು ಅನಾವರಣಗೊಳಿಸಿದರು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ಹಾಕಿ ಉತ್ಸವಕ್ಕೆ ಅಗತ್ಯ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡುವ ಮೂಲಕ ಸಂಸ್ಕೃತಿ ಪರಂಪರೆಗಳನ್ನು ಸಂರಕ್ಷಿಸಬೇಕೆಂದರು. Former Speaker, Karnataka Legislative Assembly, Shri Ika Nangada Muddanda Vakkada Purvaithu We celebrate our culture and unity. The Kodavas are known for their valor, hospitality and unwavering sports personalities who have made their mark on national and international platforms. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಮಾತನಾಡಿ, ಕಳೆದ ಸಾಲಿಂದ ಕುಂಡ್ಯೋಳಂಡ ಕಪ್ ಹಾಕಿ ಉತ್ಸವ ಅತಿ ಹೆಚ್ಚಿನ ಕುಟುಂಬಗಳು ಹಾಕಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ಹಿನ್ನೆಲೆ ಗಿನ್ನಿಸ್ ಬುಕ್ ದಾಖಲೆಗೆ ಸೇರ್ಪಡೆಗೊಂಡಿದೆ. ರಾಜ್ಯಸಭಾ ಸದಸ್ಯರಾದ ಅಜಯ್ ಮಾಕನ್ ಅವರು ಅಧಿವೇಶನದಲ್ಲಿ ಕೊಡವ ಕೌಟುಂಬಿಕ ಹಾಕಿಯನ್ನು ಪ್ರಸ್ತಾಪಿಸಿ, ಭೌಗೋಳಿಕವಾಗಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವ ಕೊಡಗಿನಲ್ಲಿ ಹಾಕಿ ತರಬೇತಿ ಕೇಂದ್ರದ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಎಂದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಮುದ್ದಂಡ ಕಪ್ ಹಾಕಿ ಉತ್ಸವವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎಂದರು. ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ, ಮುದ್ದಂಡ ಕುಟುಂಬದ ಪಟ್ಟೆದಾರ ಮುದ್ದಂಡ ಡಾಲಿ ತಿಂಬಯ್ಯ, ಮುದ್ದಂಡ ಕಪ್ ಹಾಕಿ ಉತ್ಸವ ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷ ಮುದ್ದಂಡ ಬಿ ದೇವಯ್ಯ, ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರಾದ ಪಾಂಡಂಡ ಬೋಪಣ್ಣ, ಸದಸ್ಯರಾದ ಚೇನಂಡ ಸುರೇಶ್, ಮುದ್ದಂಡ ಕುಟುಂಬದ ಹಿರಿಯರಾದ ಮುದ್ದಂಡ ಪೊಂದಪ್ಪ, ಮುದ್ದಂಡ ನಾಣಯ್ಯ ಸೇರಿದಂತೆ ಕ್ರೀಡಾಭಿಮಾನಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಎಲ್ಲರಿಗೂ ಮುದ್ದಂಡ ಹಾಕಿ ನಮ್ಮೆಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ದ ಮುದ್ದಂಡ ಹಾಕಿ ಫೆಸ್ಟಿವಲ್ 2025, the 25th Kodava Hockey Festival. In the picturesque land of Kodagu, where the air is filled with the aroma of coffee and the hills echo with the rich heritage of Kodava people, we celebrate
our culture and unity. The Kodavars are known for their valor, hospitality and unwavering sportsmanship. Kodagu has been the cradle of many illustrious sports personalities who have made their mark on national and international platforms. Their spirit and determination embody the essence of Kodava pride. The Kodava Hockey Festival is a celebration of this legacy. Year after year, families come together to uphold this tradition of hockey, fostering camaraderie and sportsmanship. This year, being the Silver Jubilee year of the Kodava Hockey Festival, the honor of hosting it passes to the Muddanda family, who are ready to make this year's event a truly memorable one. Starting from March 28th to April 27th, the Field Marshal K.M. Karyappa College grounds in Madikeri will come alive with traditional music, energetic matches, and joyous community gatherings. Bari Yellaru Kudi Adi Kondadana. Let's celebrate the spirit of Kodava hockey. ವಿರಾಜಪೇಟೆಯ ಚಿಕ್ಕಪೇಟೆಯ ಛತ್ರಕೆರೆಯ ಅಭ್ಯರ್ಥಿಯಿಂದ ಸಹಿಸದ ಕೆಲವು ಕಿಡಿಗೇಡಿಗಳು ಶಾಸಕರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕಾಮಗಾರಿ ಕೇವಲ 5% ಮಾತ್ರ ಮಾಡಲಾಗ್ತಾ ಇದೆ. ಅಷ್ಟರಲ್ಲಿ ವಿರಾಜಪೇಟೆ ಅಭ್ಯರ್ಥಿಗೆ ಅಡ್ಡಗಾಲು ಹಾಕುವ ಕೆಲವು ಖಾಸಗಿ ವ್ಯಕ್ತಿಗಳು ಯೂಟ್ಯೂಬ್ನಲ್ಲಿ ಬಂದ ಮಾಹಿತಿಗೆ ಕಿವಿಗೊಡಬೇಡಿ. ಇದು ಸಾರ್ವಜನಿಕರ ಹಣದಿಂದ ಸರ್ಕಾರ ಮಾಡ್ತಾ ಇರುವ ಉತ್ತಮ ಕಾರ್ಯಕ್ರಮ. ಇದು ಇಲ್ಲಿನ ನಿವಾಸಿಗಳಿಗೆ ಪ್ರಯೋಜನವಾಗುವ ಕಾರ್ಯಕ್ರಮ. ಇದನ್ನು ವಿರೋಧಿಸುವ ಬದಲು ಇಲ್ಲಿ ನಡೀತಾ ಇರುವ ಕಾಮಗಾರಿ ಬಗ್ಗೆ ಅಥವಾ ನೂತನ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಮಾಹಿತಿಯನ್ನು ನೀಡಿದರು. ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ದಾರೆ ಅದು ಇನ್ಫ್ಯಾಕ್ಟ್ ಮೊದಲನೇದಾಗಿ ಅದು ಸುಳ್ಳ ನಿಜಾನ ಅಂತ ಬಂದು ಅವರೇ ಸಾರ್ವಜನಿಕರೇ ನೋಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವಾಗ ಇಲ್ಲಿ ಬಂದು ನಾವು ನೋಡಿದಾಗ ಇನ್ಫ್ಯಾಕ್ಟ್ ಏನಾಗಿತ್ತು ಅಂತಂದರೆ ಇವರು ಕೆಲಸ ಮಾಡ್ತಾ ಇರುವಂತಹ ಒಂದು ಸನ್ನಿವೇಶದಲ್ಲಿ ಬಂದುಬಿಟ್ಟು ಅದು ಬಿದ್ದೋಗಿದೆ ಅಂತ ಹೇಳಿದ್ದಾರೆ. ಅದನ್ನ ಇವರೇ ತೆಗೆದು ಅದನ್ನು ಅಚ್ಚುಕಟ್ಟಾಗಿ ಅಂದರೆ ಒಂದೊಂದು ಲೆವೆಲ್ನ ಅವರು ಸೆಟ್ ಮಾಡ್ತಾ ಇದ್ದಾರೆ. ಆ ಲೆವೆಲ್ ಸರಿ ಇಲ್ಲ ಅಂಥೇಳಿ ಇವರು ಕಾಂಟ್ರಾಕ್ಟರ್ ಅವರು ಇವಾಗ ಕೇರಳದಿಂದ ಈ ಕಲ್ಲು ಕಟ್ತಾ ಇರೋರು ಕೇರಳದಿಂದ ಬಂದವರು. ಅವರು ದಿನ ಆಲ್ಮೋಸ್ಟ್ 15-20 ದಿವಸದಿಂದ ಅವ್ರು ಬರ್ತಾ ಇದ್ದಾರೆ. ಸೊ ಅವರು ಇವಾಗ ಅವರಿಗೆ ಕಾಂಟ್ರಾಕ್ಟರೇ ಬಂದು ಹೇಳಿರೋದ್ರಿಂದಾಗಿ ಅವರು ಅಲ್ಲಿಂದ ಕಲ್ಲನ್ನು ತೆಗೆದು ಮತ್ತೆ ರೀಸೆಟ್ ಮಾಡ್ತಾ ಇದ್ದಾರೆ. ಏನಕ್ಕೆಂದರೆ ಸರಿ ಇಲ್ಲ ಅಂಥೇಳಿ. ಸೊ ಕಾಂಟ್ರಾಕ್ಟರ್ ಹೇಳಿದ್ದಕ್ಕೋಸ್ಕರ. ಸೊ ಇದನ್ನು ಅವರು ಅದು ಬಿದ್ದೋಗಿದೆ ಅದು ಇದು ಅಂತ ಸುಳ್ಳು ಸುದ್ದಿ ಹಬ್ಸೋದು ದಯವಿಟ್ಟು ನಾನು ಇವರಿಗೆ ಒಂದು ಮನವಿ ಏನು ಅಂತಂದರೆ ಆ ಥರ ನಿಲ್ಲಿಸಿ ಅದನ್ನ ಮಾಡಬೇಡಿ. ಯಾಕೆಂತಂದರೆ ಎಂಡ್ ಆಫ್ ದ ಡೇ ಇದು ಸಾರ್ವಜನಿಕರು ಇರುವಂತಹ ಒಂದು ಕೆರೆ. ಇದನ್ನ ಸಾರ್ವಜನಿಕರು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಈ ಒಂದು ಸೌಲಭ್ಯನ ನಮ್ಮ ನೆಚ್ಚಿನ ಶಾಸಕರು ಎಸ್ ಪೊನ್ನಣ್ಣನವರು 1,30,31 ಲಕ್ಷ ಏನು ಈ ಒಂದು ಕೆರೆಗೆ ಅವರು ತಂದಿದ್ದಾರೆ. ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳೋ ಅಂತ ನನ್ನ ಒಂದು ಮನವಿ. ಮತ್ತು ಇನ್ನೊಂದು ವಿಚಾರ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವಾಗ ಬಹಳಷ್ಟು ಜನ ಸಾರ್ವಜನಿಕ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂದರೆ 1,31,00,000 ಬಂದಿದೆ. 1,31,00,000ದಲ್ಲಿ ಈ ಕೆರೆ ಏನು ಮಾಡ್ತಾರೆ ಅದು ಇದು ಅಂತ. ಸೊ ಒಂದು ವಿಚಾರ ಕ್ಲಾರಿಟಿ ನಾನು ಕೊಡಲಿಕ್ಕೆ ಏನು ಇಷ್ಟಪಡ್ತಿದ್ದೆ ಅಂದರೆ ಇದನ್ನು ಗೌರ್ಮೆಂಟ್ ಏಜೆನ್ಸಿ ಆದಂತಹ ನಿರ್ಮಿತಿ ಕೇಂದ್ರದವರು ವಹಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಮುನೀರ್ ಅವರು ಅಂದರೆ ಕಾಂಟ್ರಾಕ್ಟರ್ ಡೈರೆಕ್ಟಾಗಿ ಗೌರ್ಮೆಂಟಿಂದ ಇದು ಮಾಡಿಲ್ಲ. ನಿರ್ಮಿತಿ ಕೇಂದ್ರದಿಂದ ಮುನೀರ್ ಅವರಿಗೆ ಇನ್ಫ್ಯಾಕ್ಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನೇನು ಕೆಲಸಗಳಿದೆ ಅದನ್ನು ಮಾಡಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಹೇಗೆ ಇದಾಗ್ತದೆ ಅಂತಂದರೆ ಇವಾಗ ಮುನೀರ್ ಅವರು 21 ಲಕ್ಷದ ಕೆಲಸ ಮಾಡಿದ್ರೆ 21 ಲಕ್ಷ ಮಾತ್ರ ಅವರಿಗೆ ಬಿಡುಗಡೆ ಆಗ್ತದೆ. ಇಡೀ 1,31,00,000 ಬಿಡುಗಡೆ ಮಾಡುವಂತಹ ಸನ್ನಿವೇಶನೇ ಇಲ್ಲ ಇನ್ಫ್ಯಾಕ್ಟ್. ಸೊ ಅದಕ್ಕೋಸ್ಕರ ಎಲ್ಲರಿಗೂ ನನ್ನ ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಯಾಕ್ಟ್ ಎಲ್ಲರಿಗೂ ನನ್ನ ಮನವಿ ಏನಂತಂದರೆ ಏನು ರಿಯಾಲಿಟಿ ಇದೆ ಅದನ್ನ ತಿಳ್ಕೊಳ್ಳಿ. ಯಾಕೆಂತಂದರೆ ಈ ಒಂದು ನಿರ್ಮಿತಿ ಕೇಂದ್ರಕ್ಕೂ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ನಮ್ಮ ಎಮ್ ಎಲ್ ಎ ಅವರು ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಬಂದು ಅವರ ಇಂಜಿನಿಯರ್ಸ್ ಬಂದು ಇದು ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿದೆ ಅಂತ ಅಂದಾಗ ಮಾತ್ರ ಇವರಿಗೆ ಕಾಂಟ್ರಾಕ್ಟರ್ಗೆ ಆ ಒಂದು ಹಣ ವರ್ಗಾವಣೆ ಆಗ್ತದೆ. ಇಲ್ಲ ಅಂತಂದರೆ ಅವರು ವರ್ಗಾವಣೆ ಆಗೋದಿಲ್ಲ. ಅಲ್ಲಿ ಒಂದು ರೂಲ್ ಅಲ್ಲ ಅದು ಮಾಡಸಂತ ಇದಕ್ಕೆ ಸೇರಿಸ್ಬೇಡಿ.
ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ದೇವಾಲಯದ ಆವರಣದಲ್ಲಿ 35ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಜನವರಿ 14ರಂದು ನಡೆಯಲಿದೆ ಎಂದು ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿ.ಕೆ. ಸುಧೀರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 14ರಂದು ನಡೆಯುವ ಮಕರ ಸಂಕ್ರಾಂತಿ ಮಹೋತ್ಸವಕ್ಕೆ ಜಿಲ್ಲೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಜನವರಿ 13ರಂದು ಬೆಳಗ್ಗೆ 8 ಗಂಟೆಗೆ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆಯಲಿದೆ. ಜನವರಿ 14ರ ಬೆಳಗ್ಗೆ 6:30ಕ್ಕೆ ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ, 7 ಗಂಟೆಗೆ ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ, 7:30ರಿಂದ ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಭಿಷೇಕ, ಎಳನೀರ ಅಭಿಷೇಕ, ಪುಷ್ಪಾರ್ಚನೆ ನಡೆಯಲಿದೆ. ಬೆಳಗ್ಗೆ 8:30ಕ್ಕೆ ಶ್ರೀ ಕುಟ್ಟಿ ಚಾತನ್ ವೆಳ್ಳಾಟಂ, 9 ಗಂಟೆಗೆ ಮುತ್ತಪ್ಪ ವೆಳ್ಳಾಟಂ, 10 ಗಂಟೆಗೆ ಶ್ರೀ ಪೋದಿ ದೇವರ ವೆಳ್ಳಾಟಂ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ದೇವಾಲಯದ ಸ್ಥಾಪಕ ಡಾಕ್ಟರ್ ಮನೋಹರ್ ಜಿ ಪಾಟ್ಕರ್, ಮುತ್ತಪ್ಪ ಉತ್ಸವ ಸಮಿತಿ ಅಧ್ಯಕ್ಷ ಬಿ.ಕೆ. ರವೀಂದ್ರ ರೈ, ಅಯ್ಯಪ್ಪ ಉತ್ಸವ ಸಮಿತಿ ಅಧ್ಯಕ್ಷ ವಿ.ಎಸ್. ವಿನೋದ್, ಕೋಶಾಧಿಕಾರಿ ಸದಾಶಿವ ಶೆಟ್ಟಿ, ಸದಸ್ಯ ಬಿ.ಎಂ. ಪೂವಪ್ಪ ಪಾಲ್ಗೊಂಡಿದ್ದರು. 15/1/2025 14/1/2025 ಮಡಿಕೇರಿ ಶ್ರೀ ಮುತ್ತಪ್ಪ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಮಹೋತ್ಸವ ನಡೆಯಲಿದೆ. ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಹಬ್ಬ. ಧನುರ್ ರಾಶಿಯಿಂದ ಮಕರ ರಾಶಿಗೆ ಮತ್ತು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅಡಿಯಿರುತ್ತಿರುವಂಥ ಒಂದು ಪರ್ವಕಾಲ. ಉತ್ತರಾಯಣ ಹಿಂದೂ ಶಾಸ್ತ್ರಗಳ ಪ್ರಕಾರ ಅತ್ಯಂತ ಶ್ರೇಷ್ಠ ಕಾಲ ಎಂದು ಕೂಡ ನಾವು ನಂಬುತ್ತೇವೆ. ಈ ಒಂದು 14/1/2025 ಮಂಗಳವಾರಕ್ಕಿಂತ ಒಂದು ದಿವಸ ಮೊದಲಾಗಿ, ಅಂದರೆ 13/1/2025 ಬೆಳಿಗ್ಗೆ ಗಣಪತಿ ಹೋಮ ನಡೆಯುತ್ತೆ ಮತ್ತು ಅಷ್ಟಾಭಿಷೇಕ ಅವತ್ತು ನಡೆಯಲಿದೆ. ಅದೇ ರೀತಿ 14/1/2025 ಬೆಳಿಗ್ಗೆ ತಾಳತಮನೆ ನೇತಾಜಿ ಯುವಕ ಮತ್ತು ಯುವತಿ ಮಂಡಲದ 33ನೇ ವಾರ್ಷಿಕೋತ್ಸವ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 128ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಜನವರಿ 22 ಮತ್ತು 23ರಂದು ಅಂತಾರಾಜ್ಯ ಮಟ್ಟದ ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ, ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಹಗ್ಗಜಗ್ಗಾಟ ಹಾಗೂ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಳತಮನೆ ನೇತಾಜಿ ಯುವಕ ಮಂಡಲದ ಅಧ್ಯಕ್ಷ ಕೊಂಡೀರ ಪಿ. ಕಾರ್ಯಪ್ಪ, ನೆಹರು ಯುವ ಕೇಂದ್ರ ಮಡಿಕೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು, ತಾಲೂಕು ಯುವ ಒಕ್ಕೂಟ ಮಡಿಕೇರಿಯ ಸಂಯುಕ್ತಾಶ್ರಯದಲ್ಲಿ ತಾಳತಮನೆ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಜನವರಿ 22ರಂದು ಅಪರಾಹ್ನ 3:30ಕ್ಕೆ ತನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ತಾಳತಮನೆ ಹೋಟೆಲ್ ಆಕ್ಸಿರಿಚ್ ಮಾಲೀಕ ಪಿಟಿ ಉಣ್ಣಿಕೃಷ್ಣ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರಾಜೀವ ಲೋಚನ, ಮದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಎಚ್.ಜೆ. ಯಾದವ್, ಮದನಾಡು ವಿದ್ಯಾಸಂಸ್ಥೆಯ ಬಿಜಿಎಸ್ ಅಧ್ಯಕ್ಷ ಮುದ್ದನ ಕಿಶನ್ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ನೇತಾಜಿ ಯುವಕ ಮಂಡಲ ಯುವಕ ಮಂಡಳಿ ತಾಳತಮನೆ ಕಳೆದ 33 ವರ್ಷಗಳಿಂದ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಬಂದಿದೆ. ಪ್ರತಿ ವರ್ಷವೂ ಸಹ ನೇತಾಜಿ ಯುವಕ ಮಂಡಲದ ವಾರ್ಷಿಕೋತ್ಸವವನ್ನು ಜನವರಿ 23ನೇ ತಾರೀಕಿನಂದು ಭಾರತದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯಂದೇ ನಡೆಸಿಕೊಂಡು ಬರ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ 22 ಮತ್ತು 23ನೇ ತಾರೀಕಿನಂದು ನಮ್ಮ ಯುವ ಮಂಡಲದ ವಾರ್ಷಿಕೋತ್ಸವವನ್ನು ನಡೆಸಲಿಕ್ಕಿದ್ದೇವೆ. 22ರಂದು ಅಂತಾರಾಜ್ಯ ಮಟ್ಟದ ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ 23ರಂದು ಅಪರಾಹ್ನ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಹಗ್ಗಜಗ್ಗಾಟವನ್ನು ಸಂಜೆ ಸಮಾರಂಭ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರ
Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Bekachi Resto Cafe. Fabins Family Restaurant, Veg and Non-Veg. Specialist in Kulimentary Biryani. Always Al Tower, Koinur Road, Madikeri. Mobile 94810-56600 9535146181. Bekachi Resto Cafe. Fabins Family Restaurant. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಏಪ್ರಿಲ್ 3ರಿಂದ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯು ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಪುರಕೊಂಡ ಸುನಿಲ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಡ್ಡಿಂಗ್ ಅರ್ಜಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, T20 ಮಾದರಿಯ ಪಂದ್ಯಾವಳಿ ನಡೆಯಲಿದ್ದು ಸೀಸನ್ 1ರ ಫ್ರಾಂಚೈಸಿಗಳು ಮುಂದುವರಿಯಲಿದ್ದಾರೆ. ಇವರೊಂದಿಗೆ ಮತ್ತಷ್ಟು ಫ್ರಾಂಚೈಸಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಆಸಕ್ತ ಆಟಗಾರರ ಬಿಡ್ಡಿಂಗ್ ಅರ್ಜಿ ನಮೂನೆಯನ್ನು ಪಡೆದು ಫೆಬ್ರವರಿ 28ರೊಳಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮಾಹಿತಿಯನ್ನು ನೀಡಿದರು. ನೋಂದಾಯಿತ ಸಂಸ್ಥೆಯಿಂದ ಈಗಾಗಲೇ ಕೆಲವು ಸಬ್ಮಿಟ್ ಮಾಡಿದ್ದೇವೆ. ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ಮಾಡೋ ಬಗ್ಗೆ ಒಂದು ವಿಷಯ ಹಂಚ್ಕೊಳ್ಳಿಕ್ಕೆ ಇಲ್ಲಿ ಕಂಟಿನ್ಯೂ ಮಾಡುವಂಥ ಆಪರ್ಚುನಿಟಿ ಹೊಂದಿದ್ದೇವೆ. ಸೊ ಮುಂಚೆ ತಿಳಿಸಿದ ಹಾಗೆ ಟಾಟಾ ಪಾಲಿಬೆಟ್ಟ ಅವರ ಒಂದು ಸಹಾಯದಿಂದ ಇಲ್ಲಿ ಟಾಟಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಏಪ್ರಿಲ್ 3, 20, 25ನೇ ತಾರೀಕಿನಿಂದ ಸುಮಾರು 15 ದಿವಸಗಳ ಕಾಲ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಕ್ರಿಕೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೈಟ್ ಬಾಲ್ ಕ್ರಿಕೆಟ್ ಕೊಡಗಿನಲ್ಲಿ ಆ್ಯಕ್ಚುಲಿ ನಾವು ಕಂಟಿನ್ಯೂ ಮಾಡೋದೇನೆಂದರೆ ರೆಡ್ ಬಾಲ್ ಕ್ರಿಕೆಟ್ ಆಡ್ತೀವಿ. ಸೊ ವೈಟ್ ಬಾಲ್ ಕ್ರಿಕೆಟಲ್ಲಿ ಲಾಸ್ಟ್ ಇಯರ್ ಮ್ಯಾಚ್ ಕಾಂಪೌಂಡಲ್ಲಿ ನಾವೀಗ ಸೀಸನ್ 2 ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಟೂರ್ನಮೆಂಟ್ನ ನಾವೀಗ ಮಾಲಬೆಟ್ಟ ಟಾಟಾ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿ ಈಗ ನಾವು ಡೇಟನ್ನು ನಮಗೆ ಅನೌನ್ಸ್ ಮಾಡಿದ್ದಾಗಿದೆ. ಆಮೇಲೆ ಇವಾಗ ನಮ್ಮ ಟಾಟಾ ಸಂಸ್ಥೆಯವರಿಗೆ ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಒಂದು ಭರವಸೆ ನಮಗೆ ಕೊಟ್ಟಿರ್ತದೆ. ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಇನ್ನು ನೆಕ್ಸ್ಟ್ ಈಗ ಬರುವ ಸೀಸನ್ 2 ಅಲ್ಲಿ ಇನ್ನೂ ಸ್ವಲ್ಪ ಈಗ ಆಲ್ರೆಡಿ 10 ಫ್ರಾಂಚೈಸಿಗಳು ಇರೋದ್ರಿಂದ ಇನ್ನೂ 2 ಫ್ರಾಂಚೈಸಿಗಳು ಹೆಚ್ಚು ಮಾಡುವಂತ ಒಂದು ಯೋಚನೆ ಇರೋದ್ರಿಂದ ಯಾರಾದರೂ ನಮ್ಮ ಬಿಡ್ಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ICIC ಈಗ ಸೆಕೆಂಡ್ ನಮ್ಮ ಸ್ಟಾರ್ಟ್ ಆಗ್ತಾ ಇದೆ. ಮೇನ್ ಇದರ ಉದ್ದೇಶ ಅಂದರೆ ಯುವ ಪೀಳಿಗೆ ಮೋಟಿವೇಟ್ ಆಫ್ಟರ್ ಎಕ್ಸಾಮಿನೇಷನ್ ಆಫ್ಟರ್ ಆಲ್ ಆಕ್ಟಿವಿಟೀಸ್ ಅವರಿಗೆ ಫ್ರೀ ಆದ ಬೇರೆ ಕಡೆ ತಗೊಂಡು ಈಗೆಲ್ಲ ನಮಗೆ ITBT ಲೈಕ್ ಡ್ರಗ್ಸ್ ಪಾರ್ಟಿ ಅದು ಇದು ಅನ್ನೆಸರಿ ಟ್ರಾವೆಲಿಂಗ್ ಅನ್ನೆಸರಿ ಟೂರ್ ಹೋಗೋದು ಇದಕ್ಕಿಂತ ಫಿಟ್ನೆಸ್ ಆ್ಯಂಡ್ ಫ್ಯೂಚರ್ ಜನರೇಷನ್ ಒಂದು ಮಾದರಿಯಾಗಿ ತಗೋದು. ICIC ಅಂದರೆ ಕಮ್ಮಿ ಥರನೇ ಅಲ್ಲ. ICIC ಲೆದರ್ ಬಾಲ್ ಇಟ್ ವಿಲ್ ಕಮ್ ಟು ರಣಜಿ ಸ್ಟೇಟ್ ಲೆವೆಲ್ ಆ್ಯಂಡ್ ಈ ಒಂದು ನ್ಯಾಷನಲ್ ಲೆವೆಲ್ ಆಲ್ಸೋ ಪ್ರೊವೈಡ್ ಪ್ರಿವೆಲರ್. ಯಾಕಂದರೆ ವಿ ಆರ್ ಪ್ರಮೋಟಿಂಗ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೂತ್ ಇನ್ ಗುಡ್ ವೀಕ್ ಯೂತ್ ವೆರಿ ಸ್ಪೆಷಲಿ ಅವರಿಗೆ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್. ಗೋಷ್ಠಿಯಲ್ಲಿ ಸಲಹೆಗಾರರಾದ ಅಂಡಳಮಾಡ ರಾಯ್ ಚಿನ್ನಪ್ಪ, ಫೌಂಡೇಶನ್ದ ಕಾರ್ಯದರ್ಶಿ ಮಡ್ಲಂಡ ದರ್ಶನ್, ಸಂಚಾಲಕ ಚಂಡೀರ ರಚನ್, ಫೌಂಡೇಶನ್ ಉಪಾಧ್ಯಕ್ಷ ಪಾಲಚಂಡ ಜಗನ್, ಫೌಂಡೇಶನ್ನ ಖಜಾಂಚಿ ಕೀತಿಯಂಡ ಗಣಪತಿ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಿಂದ ಕಾಡ್ತಾ ಇರುವ ಜ್ವಲಂತ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಮೂಲಕ ಶಾಶ್ವತ ಪರಿಹಾರ ಕೋರಿ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಒಕ್ಕೂಟದ ರಾಜ್ಯ ಸಮಿತಿ ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಸದಸ್ಯ ಯದುವೀರ್ ಒಡೆಯರ್ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವ ಸಂಘರ್ಷದಿಂದ ಅನೇಕ ಜೀವಗಳು ಬಲಿಯಾಗ್ತಾ ಇದ್ದು ಕೃಷಿ ಫಸಲು ನಾಶವಾಗ್ತಾ ಇದೆ. ತಕ್ಷಣ ಕೇಂದ್ರ ಸರ್ಕಾರ ಕಾಡಾನೆ ಹಾವಳಿ ತಡೆಗೆ ಶಾಶ್ವತ ಯೋಜನೆಯನ್ನು ರೂಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳ ಮೇಲೆ ನಡೆದಿರುವ ಎಲ್ಲ ದೌರ್ಜನ್ಯದ ಪ್ರಕರಣಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು
ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ವಿಶೇಷ ಅದಾಲತ್ ನಡೆಸಬೇಕೆಂದು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯ ಸಹ ಸಂಚಾಲಕ ಡಾಕ್ಟರ್ SY ಗುರುಶಾಂತ್, ಜಿಲ್ಲೆಯಲ್ಲಿ ಆದಿವಾಸಿಗಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಬಲಿಷ್ಠರ ಒತ್ತಡಗಳಿಗೆ ಮಣಿಯದೆ ನಿಷ್ಠುರ ನಿಷ್ಪಕ್ಷಪಾತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ರಾಜ್ಯ ಸಮಿತಿಯ ಸಹ ಸಂಚಾಲಕ JR ಪ್ರೇಮ ಹಾಗೂ ಕೊಡಗು ಜಿಲ್ಲಾ ಸದಸ್ಯ PJ ಅಶೋಕ್ ಪಾಲ್ಗೊಂಡಿದ್ದರು. ಚಂಬೆಬೆಳ್ಳೂರಿನ ಆದಿವಾಸಿ ಒಬ್ಬ ಕೆಲಸಗಾರನ ಮೇಲೆ ಗುಂಡು ಹಾರಿಸಿ ಕೊಂದಂಥ ಒಂದು ಪ್ರಕರಣ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಹತ್ಯೆ ಮಾಡಿದಂಥ ಆರೋಪಿಯನ್ನು ಅವರು ಬಂಧಿಸಿದ್ದಾರೆ. ನಮ್ಮ ಒಂದು ಇಲಾಖೆಗೆ ಹಿಂದಿನ ಅನುಭವದಲ್ಲಿ ನಾವು ಕೇಳೋದೇನಂತ ಹೇಳಿದ್ರೆ, ಈ ವಿಷಯದಲ್ಲಿ ಒಂದು ಸರಿಯಾದಂಥ ಕ್ರಮವನ್ನು ನೀವು ಕೈಗೊಂಡಿದ್ದೀರಿ, ಆದರೆ ಮುಂದಿನ ದಿನಗಳಲ್ಲಿ FIR ಹಾಕುವಾಗ ಮತ್ತು ಅದರ ಮುಂದಿನ ಪ್ರಕ್ರಿಯೆ ಒಳಗಡೆಯಲ್ಲಿ ಯಾವುದೇ ಬಲಿಷ್ಠರ ಒಂದು ಒತ್ತಡಕ್ಕೆ ಮಣಿಬಾರದು ಮತ್ತು ನಿಷ್ಠುರವಾಗಿ ತಾವು ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದನ್ನು ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಇತ್ತೀಚೆಗೆ ಕೊಪ್ಪಳದಲ್ಲಿ ಈ ಹಿಂದೆ ನಡೆದಂತಹ ದಲಿತರ ಮೇಲಿನ ದೌರ್ಜನ್ಯದ ಪ್ರಕರಣದಲ್ಲಿ ನ್ಯಾಯಾಲಯ 101 ಜನರ ಮೇಲೆ ಒಂದು ಕ್ರಮವನ್ನು ಜರುಗಿಸಿದ್ದು 99 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿತು ಅನ್ನುವಂಥ ಪ್ರಕರಣವನ್ನು ನೋಡಿದಾಗ, ದಲಿತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಏನಿದ್ದಾರೆ ಆದಿವಾಸಿಗಳ ಮೇಲೆ ನಡೆದಂಥ ದೌರ್ಜನ್ಯದ ಪ್ರಕರಣದಲ್ಲಿ ಕಾನೂನಾತ್ಮಕವಾದಂತಹ ಒಂದು ನಿಷ್ಠುರ ಕ್ರಮ ಸಾಧ್ಯ ಇದೆ ಅನ್ನುವಂಥದ್ದು ತೋರಿಸಿದೆ. ಶನಿವಾರ ಸಂತೆ ಸಮೀಪದ ಗ್ರಾಮ ಪಂಚಾಯಿತಿ ನಿಡ್ತದಲ್ಲಿ ಮಕ್ಕಳ ಗ್ರಾಮಸಭೆ ಅರ್ಥಪೂರ್ಣವಾಗಿ ನೆರವೇರಿತು. ದಾವು ಪ್ರತಿಷ್ಠಾನದ ಪ್ರತಿನಿಧಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ನಿತ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮುಳ್ಳೂರು, ನಿಡ್ತ, ಹಾರೆ ಹೊಸೂರು, ಹಿತ್ತಲಕೇರಿ, ಗೋಪಾಲಪುರ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮನು ಕಾರ್ಯಕ್ರಮ ಉದ್ಘಾಟಿಸಿದರು. ಪಂಚಾಯತ್ ಅಭಿವೃದ್ಧಿ ಮಾನಸ ಕಾರ್ಯಕ್ರಮ ನಡೆಸಿಕೊಟ್ಟರು. ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅಹವಾಲುಗಳನ್ನು ಸ್ಥಳೀಯ ಆಡಳಿತದ ಮುಂದೆ ಇಟ್ಟರು. ವಿದ್ಯಾರ್ಥಿಗಳು ತಮ್ಮ ಶಾಲಾ ವ್ಯಾಪ್ತಿಯ ಸಮಸ್ಯೆಗಳೊಂದಿಗೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮುಂದಿಟ್ಟಿದ್ದು ವಿಶೇಷವಾಗಿತ್ತು. ಗ್ರಾಮಸಭೆಯನ್ನು ನಾವು ಪ್ರತಿಷ್ಠಾನ ಸಂಸ್ಥೆಯ ಸಹಯೋಗದೊಂದಿಗೆ ಮಾಡ್ತಾ ಇರ್ತೇವೆ. ಆ ಸಂಸ್ಥೆಯ ನಮ್ಮ ಶಾಲೆಯ ಹೆಸರು GHS ನಿಡ್ತ. ನಮ್ಮ ಶಾಲೆಯ ನೀರಿನ ಟ್ಯಾಂಕ್ ತುಂಬಾ ದಿನ ಆಗಿದೆ ಕ್ಲೀನ್ ಮಾಡಿ, ಅದನ್ನ ಕ್ಲೀನ್ ಮಾಡಿಸ್ಕೊಡ್ಬೇಕು. ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ಇಲ್ಲ, ದನ ಕುರಿ ಎಲ್ಲ ಹೂವಿನ ಗಿಡ ಎಲ್ಲ ತಿನ್ಕೊ ಹೋಗ್ತವೆ, ಮತ್ತೆ ಶೌಚಾಲಯ ಇಲ್ಲ, ವಾಸನೆ ಬರುತ್ತಿದೆ, ಅದ ಸರಿ ಮಾಡಿಸ್ಕೊಡಿ ಅಂತ ಕೇಳ್ತೀವಿ. ಸ್ವಚ್ಛತೆ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ವರ್ಷವು ಶಾಲಾ ಮೈದಾನವನ್ನು ಸ್ವಚ್ಛತೆಗೊಳಿಸಿಕೊಡಿ ಎಂದು ಮಕ್ಕಳ ಸಮಸ್ಯೆಗಳು ಸ್ಪಂದಿಸುವಂತ ಒಂದಿದೆ. ಈಗ ಸರ್ಕಾರನೇ ಆಗ್ಬೇಕು ಅಂತೇನಿಲ್ಲ, ಅವರವರು ಸ್ವ ಇಚ್ಛೆಯಿಂದ ಮಾಡ್ಬೋದು, ಇಲ್ಲ ಸಂಘ ಸಂಸ್ಥೆಗಳು ಸ್ಪಂದಿಸಬಹುದು. ಅಧಿಕಾರಿಗಳು ನೆಕ್ಸ್ಟ್ ಅಧಿಕಾರಿಗಳು ಬರ ನೋಡ್ಕೊಂಡಾಗ ತುಂಬಾ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಹೋಗ್ತದೆ. ಇದೊಂದೇ ಯೂನಿಫಾರ್ಮ್ ಇರೋದು, ವಾರ ಎಲ್ಲ ಹಾಕೋಬೇಕು, ನಮ್ ಟ್ರ್ಯಾಕ್ ಸೂಟ್ ಬೇಕಂತ. ನನಗೆ ಅದರ ಮಕ್ಕಳು ಕೇಳೋದು ನೋಡಿ ಆಗೋದಿಲ್ಲ, ತುಂಬಾ ಹಿಂಸೆ ಆಗುತ್ತೆ. ಟ್ರ್ಯಾಕ್ ಸೂಟ್ ನಾನು ಹೇಗೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ಮೇಡಮ್ ನಿಮ್ಗೂ ನಿಮ್ ವ್ಯಾಪ್ತಿ ಬರ್ದಲೇ ಇರ್ಬೋದು, ಪ್ರೆಸಿಡೆಂಟ್ ಆದ್ರೂ ಅಥವಾ ಇವ್ರಿಗೆ ಅಟ್ಲೀಸ್ಟ್ ನಿಮ್ಮ ನೋಟಿಸ್ ಬೋರ್ಡ್ಗಳಲ್ಲಿ ಈ ತರದ ಅವಶ್ಯಕತೆ ನಮ್ಮ ಮಕ್ಕಳಿಗಿದೆ, ದಾನಿಗಳು ಯಾರ ಇದ್ರೆ ಮುಂದೆ ಬನ್ನಿ ಅಂತನಾದ್ರೂ ಹಾಕಿದ್ರೆ, ಅಥವಾ ನಿಮ್ ಡಿಸ್ಟ್ರಿಕ್ಟ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿದ್ರೆ ನಿಮ್ಗೆ ಅನುಕೂಲ ನಿಜವಾಗ್ಲೂ ಆಗುತ್ತೆ. ಯಾಕಂದ್ರೆ ಮಗು ಮನೆಗಳಲ್ಲಿ ಇನ್ನೂ ಹೆಂಚು ಕೊಡ್ತೋಗಿರೋದು ಹಂಗೆ ಇದೆ, ಕಿಟಕಿ ಹಂಗೆ ಇದೆ ಅಂದ್ರೂ ಕೂಡ ಅವ್ರ ಶಾಲೆ ಬಗ್ಗೆ ಕೇಳ್ತಾಳೆ ಅಂದ್ರೆ ನಾವೆಲ್ಲ ಇರೋರು ಒಂದ್ ಸ್ವಲ್ಪ ಮುತುವರ್ಜಿ ವಹಿಸ್ಬೋದಲ್ಲ. ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳು ಟ್ರ್ಯಾಕ್ ಸೂಟ್ ಕೇಳ್ತಾ ಇದಾರೆ. ನಾವು ಲೈನ್ ಅಪ್ ಮಾಡ್ತಾ ಇದೀವಿ ಬೇರೆ ಬೇರೆ ಅಂತಂದ್ರೆ ತಾಲೂಕು ಅಭಿವೃದ್ಧಿ ಸಮಿತಿ ಅಂತ ಒಂದು ಸೋಮಾರ್ಪೇಟೆಗಿದೆ, ಅವರು ಒಂದು ಅಂಗನವಾಡಿ ಆಗಿದೆ 2021-22 ಆಗಿರೋದು.
ನಾನು ಬಂದ ಮೇಲೆ ಅದ್ರ ಸೀಲಿಂಗ್ ಇದಾಗಿದೆ. ಇದೇ ನಾವು ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ನಾನೇ ಖುದ್ದಾಗಿ ಹೇಳಿದ್ದೀನಿ, ಕಾಂಟ್ರಾಕ್ಟರ್ಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಯಾವ್ದಾದ್ರು ಕ್ರಮ ಆಗಿದೆಯಾ ಅವ್ರ ಆಫೀಸರ್ ಕೇಳಿದಾರೆ ಹೇಳಿ, ಕೇಳಿ ಇಲ್ಲಿದ್ದಾರೆ ಅವರು ಏನಾದ್ರು ಮಾಡಿದ್ದಾರೆ ಅಂತ ಹೇಳಿ ಅವರು. ನಾನು ಫೋನ್ ಮಾಡಿ ಕೇಳಿದ್ದೀನಿ, ಅವ್ರು ಬಂದಾಗ ಇಲ್ಲಿ ಮಾಹಿತಿ ಕೊಡ್ತಾರೆ, ಬರ್ತಾರೆ. ಅಯ್ಯಂಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಮಕ್ಕಳ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಶಾಲೆಯ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಎನ್ ಕಾವೇರಮ್ಮ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕೆಂದು ಕಿವಿಮಾತು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸುಂದರ ಸಮಾರಂಭ, ನಮ್ಮ ಶಾಲಾ ವಾರ್ಷಿಕೋತ್ಸವ ನಡೆಯದೆ ಎಷ್ಟೋ ವರ್ಷಗಳಾಗಿದೆ. ಆದರೆ ಎಷ್ಟೋ ವರ್ಷಗಳಿಂದ ಇವತ್ತು ನಡೀತಿರೋದು ತುಂಬ ಸಂತೋಷ ನಮ್ಮ ಅಯ್ಯಂಗೇರಿ ಗ್ರಾಮಕ್ಕೆ. ಎಲ್ಲ ಮಕ್ಕಳು ಚೆನ್ನಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಾ ಅಂತೇಳಿ ಕೇಳಿಕೊಂಡೆ. ಅದು ಅಲ್ಲದೆ ಎಲ್ಲ ಸಂಸ್ಕೃತ ಕಾರ್ಯಕ್ರಮದಲ್ಲಿಯೂ ಅಷ್ಟೇ ನಮ್ಮ ಮಕ್ಕಳು ತುಂಬ ಹುಷಾರಿದ್ದಾರೆ, ಸುಮಾರು ಸಲ ನೋಡಿದ್ದೀನಿ. ಆದರೂ ನಮ್ಮನ್ನು ಕರೆಸಿ ಒಂದು ಉದ್ಘಾಟನೆಯನ್ನು ಮಾಡಿಸಿದಂಥ ಎಲ್ಲರಿಗೂ, ನಮ್ಮ ಶಿಕ್ಷಕ ವೃಂದದವರಿಗೂ, ಆಡಳಿತ ಮಂಡಳಿದವರಿಗೂ ಎಲ್ಲರಿಗೂ ಅಭಿನಂದನೆ. ಮುಖ್ಯ ಅತಿಥಿ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ರಾಶೀದ್ ಮಾತನಾಡಿ, ಹಲವಾರು ವರ್ಷಗಳಿಂದ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ. ಈ ಬಾರಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಹೊರತರುವ ಪ್ರಯತ್ನ ಮಾಡಿರುವುದು ಶ್ಲಾಘನೀಯವೆಂದರು. ಮುಂದಿನ ದಿನಗಳಲ್ಲಿ ಮೇಡಮ್ ಅವರೇ, ಮುಂದಿನ ವರ್ಷ ನಮಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಇದಕ್ಕಿಂತ ವಿಜೃಂಭಣೆಯಿಂದ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಅಂತಕ್ಕದ್ದನ್ನು ನಾನು ಈ ಒಂದು ವೇದಿಕೆ ಮುಖಾಂತರ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಆದ ಕಾರಣ ಪ್ರತಿಯೊಬ್ಬ ಶಾಲೆಯ ಮಕ್ಕಳಿಗೆ, ಶಾಲೆಯ ಪೋಷಕರು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಪ್ರಸ್ತುತ ವಿಷಯದಲ್ಲಿ ವಿದ್ಯಾಭ್ಯಾಸ ಇಲ್ಲದೆ ಎಲ್ಲಿಗೂ ತಲುಪಕ್ಕೂ ಸಾಧ್ಯವಿಲ್ಲ ಅಂತಕ್ಕದ್ದನ್ನು ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಪೋಷಕರು ತಿಳಿದು ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಕಳಿಸಿ ಉನ್ನತ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಕವಾಯತು, ಸಾಮೂಹಿಕ ನೃತ್ಯ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ನೋಡುಗರ ಗಮನ ಸೆಳೆಯಿತು. ಬಳಿಕ ಕ್ರೀಡಾಕೂಟ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಂಡ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಬಹುಮಾನಗಳನ್ನು ವಿತರಣೆ ಮಾಡಿದರು. ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಎನ್ ಶಾಂತಿ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಎಂ ಅಲಿ, ಅಯ್ಯಂಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಿಶ್ರಯ್ಯ, ಶಿಕ್ಷಕ ವೃಂದ, ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.